10ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಚಾಪ್ಟರ್ 2 ಪಾಲಿನಾಮಿಯಲ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಧ್ಯಾಯ 2 ಪಾಲಿನಾಮಿಯಲ್ಸ್ ಅಂದರೆ ಏನು, ಅದರಲ್ಲಿ ಯಾವುದೆಲ್ಲ ವಿಧದ ಪಾಲಿನಾಮಿಯಲ್ಸ್ಗಳಿವೆ, ಅದನ್ನು ಯಾವ ರೀತಿಯಲ್ಲಿ ನಾವು ಬರೆಯಬಹುದು ಅಂತ ಹೇಳಿ ಕಲಿಯೋಣ. ಮೊದಲಿಗೆ ಪಾಲಿನಾಮಿಯಲ್ಸ್ ಅಥವಾ ಬಹುಪದೋಕ್ತಿಗಳು ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳುವ. ಸೊ ಇಲ್ಲಿ ಪಾಲಿ ಅಂತ ಹೇಳಿದರೆ ಮೆನಿ, ಹಾಗೆ ಬಹು ಅಂತ ಹೇಳಿದರೆ ತುಂಬ ಅಂತ ಅರ್ಥ. ಹಾಗೆ ಪಾಲಿನಾಮಿಯಲ್ಸ್ ಅಂತ ಹೇಳಿದರೆ ಟರ್ಮ್ಸ್ ಅಥವಾ ಪದೋಕ್ತಿಗಳು ಅಂತ ಹೇಳಿದರೆ ಪದ ಅಂತ ಅರ್ಥ. ಸೊ ತುಂಬ ಪದಗಳನ್ನು ಅಥವಾ ಮೆನಿ ಟರ್ಮ್ಸ್ಗಳನ್ನು ನಾವು ಪಾಲಿನಾಮಿಯಲ್ಸ್ ಅಥವಾ ಬಹುಪದೋಕ್ತಿಗಳು ಅಂತ ಹೇಳ್ತೇವೆ. ಉದಾಹರಣೆಗೆ ನಾನಿಲ್ಲಿ 3x² + 5x + 7 ಅಂತ ತೆಗೆದುಕೊಳ್ತಾ ಇದ್ದೇನೆ. ಇದೊಂದು ಬಹುಪದೋಕ್ತಿ ಅಥವಾ ಪಾಲಿನಾಮಿಯಲ್. ಇಲ್ಲಿ ಕೆಲವೊಂದು ಪದಗಳಿವೆ. ಈಗ ಉದಾಹರಣೆಗೆ ಇಲ್ಲಿ x ಇದೆ. ಈ ಎಕ್ಸನ್ನು ನಾವು ಇಂಗ್ಲೀಷ್ನಲ್ಲಿ ವೇರಿಯೇಬಲ್ ಅಂತ ಹೇಳ್ತೇವೆ, ಹಾಗೆ ಕನ್ನಡದಲ್ಲಿ ಚರಾಕ್ಷರ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ಕಾಣ್ಬೋದು ಒಂದು ವೇರಿಯೇಬಲ್ ಅಥವಾ ಒಂದು ಚರಾಕ್ಷರ ಇದೆ. ಹಾಗೆ ಇಲ್ಲಿ 7 ಅಂತ ಇದೆ. ಈ 7 ಜೊತೆ ಯಾವುದೇ ವೇರಿಯೇಬಲ್ ಅಥವಾ ಚರಾಕ್ಷರ ಇಲ್ಲ. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕಾನ್ಸ್ಟೆಂಟ್ ಅಂತ ಹೇಳ್ತೇವೆ, ಹಾಗೆ ಕನ್ನಡದಲ್ಲಿ ಇದನ್ನು ಸ್ಥಿರಾಂಕ ಅಂತ ಹೇಳ್ತೇವೆ. ಸೊ ಇದು ಕಾನ್ಸ್ಟೆಂಟ್ ಅಥವಾ ಸ್ಥಿರಾಂಕ. ಅದೇ ರೀತಿ ಇಲ್ಲಿ ನೀವು ಕಾಣ್ಬೋದು x² ಇದೆ. x² ಜೊತೆಗೆ ಇಲ್ಲಿ 3 ಇದೆ. ಸೊ x² ಸಹಗುಣಕ ಅಥವಾ ಇದನ್ನು ನಾವು ಕೊಯಫಿಷಿಯಂಟ್ ಅಂತ ಹೇಳ್ತೇವೆ. ಸೊ ಈ ಕೊಯಫಿಷಿಯಂಟ್ ಎನ್ನುವಂಥದ್ದು ಪ್ರತಿಯೊಂದು ವೇರಿಯೇಬಲ್ ಅಥವಾ ಚರಾಕ್ಷರದ ಜೊತೆ ಬರ್ತದೆ. ಸೊ ಸಹಗುಣಕ ಅಂತ ಹೇಳಿದರೆ ಇಲ್ಲಿ x² ಇದೆ. ಸೊ x² ಸಹಗುಣಕ 3 ಆಗಿದೆ. ಹಾಗೆ ಇಲ್ಲಿ x ಇದೆ. x ಸಹಗುಣಕ ಅಥವಾ ಕೊಯಫಿಷಿಯಂಟ್ 5 ಆಗಿದೆ. ಅದೇ ರೀತಿ ನೆಕ್ಸ್ಟ್ ಬರುವಂಥದ್ದು ಘಾತ ಅಥವಾ ನಾವು ಅದನ್ನು ಎಕ್ಸ್ಪೋನೆಂಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ನೋಡ್ಬೋದು ಈ ಉದಾಹರಣೆಯಲ್ಲಿ x ಇದೆ. x ಘಾತ ಏನಾಗಿದೆ? 2 ಇದೆ. ಸೊ x ಘಾತ ಎಷ್ಟು? 2 ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಕೇವಲ x ಇದೆ, ಅಂದರೆ ಈ x ಘಾತ 1 ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದನ್ನು ನಾವು ಎಕ್ಸ್ಪೋನೆಂಟ್ ಅಂತ ಹೇಳ್ತೇವೆ. ಸೊ ಇದೆಲ್ಲವೂ ಕೂಡ ವೇರಿಯೇಬಲ್, ಕಾನ್ಸ್ಟೆಂಟ್, ಕೊಯಫಿಷಿಯಂಟ್, ಎಕ್ಸ್ಪೋನೆಂಟ್, ಚರಾಕ್ಷರ, ಸ್ಥಿರಾಂಕ, ಸಹಗುಣಕ ಮತ್ತು ಘಾತ, ಇದೆಲ್ಲವೂ ಒಟ್ಟಾಗಿ ನಾವು ಬರೆದಾಗ ನಮಗೆ ಸಿಗುವಂತಹ ಕಾನ್ಸೆಪ್ಟ್ ಏನಿದೆ ಅದನ್ನು ನಾವು ಬಹುಪದೋಕ್ತಿ ಅಥವಾ ಪಾಲಿನಾಮಿಯಲ್ ಅಂತ ಹೇಳ್ತೇವೆ. ಸೊ ಈ ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾವು ಕಲಿಬೇಕಾಗ್ತದೆ. ಅದರಲ್ಲಿರುವಂಥ ಮೊದಲ ಕಾನ್ಸೆಪ್ಟ್ ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಥವಾ ಮಹತ್ತಮ ಘಾತ. ಮಹತ್ತಮ ಘಾತ ಡಿಗ್ರಿ ಆಫ್ ಪಾಲಿನಾಮಿಯಲ್, ಇದರ ಅರ್ಥ ಏನು ಅಂತ ಅರ್ಥ ಮಾಡಿಕೊಳ್ಳುವ. ಸೊ ಹೈಯೆಸ್ಟ್ ಪವರ್ ಆಫ್ x ಇನ್ p ಆಫ್ x, ಗರಿಷ್ಠ ಘಾತಸೂಚಿಯನ್ನು ಹೊಂದಿರುವಂತಹ ಬೆಲೆ ಏನಿದೆ ಅದನ್ನು ನಾವು ಆ ಬಹುಪದೋಕ್ತಿಯನ್ನು ಮಹತ್ತಮ ಘಾತ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ಇಲ್ಲಿ ಕೆಲವೊಂದು ಬಹುಪದೋಕ್ತಿಗಳನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ 4x + 2 ಅಂತ ಇದೆ. ಇದರಲ್ಲಿ 4x + 2 ಎನ್ನುವಂಥದ್ದು ಒಂದು ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯಾಗಿದೆ. ಇದರಲ್ಲಿರುವಂಥ ವೇರಿಯೇಬಲ್ ಅಥವಾ ಚರಾಕ್ಷರ ಯಾವುದು? x ಆಗಿದೆ. ಸೊ ಎಕ್ಸಿನ ಗರಿಷ್ಠ ಘಾತಸೂಚಿ ಯಾವುದು ಅಥವಾ ಹೈಯೆಸ್ಟ್ ಪವರ್ ಆಫ್ x ಯಾವುದಾಗಿದೆ? ಇಲ್ಲಿ ಎಕ್ಸಿನ ಘಾತ ಎಷ್ಟಿದೆ? ಇಲ್ಲಿ ಎಕ್ಸ್ನ ಘಾತ ಇಲ್ಲಿ 1 ಇದೆ. ಸೊ ಹಾಗಾಗಿ ಈ ಪಾಲಿನಾಮಿಯಲ್ಲಿದ್ದು ಡಿಗ್ರಿ ಅಥವಾ ಮಹತ್ತಮ ಘಾತ 1 ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿ ಎರಡನೇ ಉದಾಹರಣೆಯನ್ನು ತೆಗೆದುಕೊಂಡಾಗ ಇಲ್ಲಿ 2y² - 3y + 4 ಅಂತ ಇದೆ. ಸೊ ಇಲ್ಲಿರುವಂಥ ಚರಾಕ್ಷರ ಅಥವಾ ವೇರಿಯೇಬಲ್ y ಆಗಿದೆ. ಸೊ ಈ yಯ ಗರಿಷ್ಠ ಘಾತ ಅಥವಾ ಹೈಯೆಸ್ಟ್ ಪವರ್ ಯಾವುದಾಗಿದೆ? ಇಲ್ಲಿ y⁴ ಇದೆ, y² ಇದೆ. ಹಾಗೆ ಇಲ್ಲಿ ಕೇವಲ y ಇದೆ. ಕೇವಲ y ಅಂತ ಹೇಳಿದರೆ yಯ ಘಾತ 1. ಸೊ ಈ 1 ಮತ್ತು 2ರಲ್ಲಿ ಗರಿಷ್ಠ ಘಾತಸೂಚಿ ಯಾವುದಾಗಿದೆ? 2 ಆಗಿದೆ. ಹಾಗಾಗಿ ನಾವಿಲ್ಲಿ ಈ ಬಹುಪದೋಕ್ತಿಯ ಡಿಗ್ರಿ ಅಥವಾ
ಮಹತ್ತಮ ಘಾತ 2 ಅಂತ ಹೇಳ್ಬೋದು. ಹಾಗೆ ಮೂರನೇ ಎಕ್ಸಾಂಪಲನ್ನು ತೆಗೆದುಕೊಂಡಾಗ ಇಲ್ಲಿ 7u⁴ ಮೈನಸ್ 3/2 u⁴ ಪ್ಲಸ್ 4u² ಪ್ಲಸ್ u ಮೈನಸ್ 8 ಅಂತ ಇದೆ. ಇಲ್ಲಿ u⁴ ಇದೆ, u⁴ ಇದೆ, 2 ಇದೆ, ಹಾಗೆ 1 ಇದೆ. ಸೊ ಇದರಲ್ಲಿ ಗರಿಷ್ಠ ಘಾತಸೂಚಿ ಯಾವುದು, ಹೈಯೆಸ್ಟ್ ಪವರ್ ಯಾವುದು, 6 ಆಗಿದೆ. ಹಾಗಾಗಿ ಇದರ ಈ ಪಾಲಿನಾಮಿಯಲ್ನ ಡಿಗ್ರಿ ಅಥವಾ ಮಹತ್ತಮ ಘಾತ 6 ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಇನ್ನೊಂದು ಉದಾಹರಣೆ 5x³ ಮೈನಸ್ 4x² ಪ್ಲಸ್ x ಮೈನಸ್ √2 ಅಂತ ಇದೆ. ಇಲ್ಲಿ x ಎನ್ನುವಂಥದ್ದು ಚರಾಕ್ಷರ ಅಥವಾ ವೇರಿಯೇಬಲ್ ಆಗಿದೆ. ಈ ವೇರಿಯೇಬಲ್ನ ಗರಿಷ್ಠ ಘಾತಸೂಚಿ ಅಥವಾ ಹೈಯೆಸ್ಟ್ ಪವರ್ ಯಾವುದಾಗಿದೆ, ಈಗ x³ ಇದೆ, ಇಲ್ಲಿ x² ಇದೆ, ಹಾಗೆ ಇದನ್ನು ನಾವು x⁴ ಅಂತ ತೆಗೆದುಕೊಳ್ಬೋದು. ಸೊ ಈ ಮೂರರಲ್ಲಿ ಗರಿಷ್ಠ ಘಾತ 3 ಆಗಿದೆ, ಹೈಯೆಸ್ಟ್ ಪವರ್ 3 ಆಗಿದೆ. ಹಾಗಾಗಿ ಈ ಪಾಲಿನಾಮಿಯಲ್ನ ಘಾತಸೂಚಿ, ಗರಿಷ್ಠ ಘಾತಸೂಚಿ ಅಥವಾ ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಥವಾ ಮಹತ್ತಮ ಘಾತ 3 ಅಂತ ಹೇಳ್ಬೋದು. ಈ ರೀತಿಯಲ್ಲಿ ನಾವು ಯಾವುದೇ ಒಂದು ಪಾಲಿನಾಮಿಯಲನ್ನು ಕೊಟ್ಟಾಗ ಅದರ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂತ ಹೇಳಿದರೆ ಹೈಯೆಸ್ಟ್ ಪವರ್ ಆಫ್ ವೇರಿಯೇಬಲ್ ಇನ್ ದ್ಯಾಟ್ ಪಾಲಿನಾಮಿಯಲ್, ಅಥವಾ ಕನ್ನಡದಲ್ಲಿ ಗರಿಷ್ಠ ಘಾತಸೂಚಿ ಇರುವಂತಹ ಚರಾಕ್ಷರ. ನಾವೀಗ ಚರಾಕ್ಷರ ಎಕ್ಸನ್ನು ತೆಗೆದುಕೊಂಡಿದ್ದೇವೆ, ಇದರ ಗರಿಷ್ಠ ಘಾತಸೂಚಿ ಯಾವುದಾಗಿದೆ, 3 ಆಗಿದೆ. ಸೊ 3 ಇಲ್ಲಿ ಚರಾಕ್ಷರ ಯು, ಇದರ ಗರಿಷ್ಠ ಘಾತಸೂಚಿ 6 ಆಗಿದೆ, ಹಾಗಾಗಿ 6. ಹಾಗೆ ಇಲ್ಲಿ ಚರಾಕ್ಷರ ವೈ, ಇದರ ಗರಿಷ್ಠ ಘಾತಸೂಚಿ 2 ಆಗಿದೆ, ಹಾಗಾಗಿ 2. ಈ ರೀತಿಯಲ್ಲಿ ನೀವು ಡಿಗ್ರಿಯನ್ನು ಕಂಡುಹಿಡಿಬೋದು.